ನಮಸ್ಕಾರ ಆತ್ಮ ಬಂಧುಗಳೇ, ನಾನು ಸಿದ್ಧಾರಾಮ್. ಸೊ ನಾನೇನಪ್ಪ ಹೇಳ್ತಾ ಇದ್ದೀನಂದರೆ, ನಾನು ಹೇಗೆ ಖುಷಿಯಾಗಿ ಇರಬೇಕು ಈ ಸ್ಟ್ರೆಸ್ ಆದ ಈ ಒತ್ತಡದ ದಿನಗಳಲ್ಲಿ, ಈ ಸಮಯದಲ್ಲಿ ಎಲ್ಲರೂ ಖುಷಿಯಾಗಿ ಹ್ಯಾಪಿಯಾಗಿ ಎನರ್ಜೆಟಿಕ್ ಆಗಿ ಜೀವನ ಮಾಡಬೇಕಂದ್ರೆ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಪ್ರತಿಯೊಬ್ಬರು ತೊಡಗಲೇಬೇಕು. ಈಗ ಆಧ್ಯಾತ್ಮಿಕ ಅಂದರೆ ನಮಗೇಕಪ್ಪ, ನಮಗೆ ಬೇಡ ಇದು ಎಲ್ಲ ಸಂಸಾರ, ನಾವು ಹೆಂಡತಿ ಮಕ್ಕಳಿದ್ದಾರೆ, ನಮಗೇಕೆ ಬೇಕು ಇದೆಲ್ಲ ಅನ್ನೋರು ಜಾಸ್ತಿ ಇದ್ದಾರೆ. ಸ್ನೇಹಿತರೆ, ಅದು ತಪ್ಪು. ಪ್ರತಿಯೊಬ್ಬರು ಆಧ್ಯಾತ್ಮಿಕವನ್ನು ಪ್ರತಿಯೊಂದು ಕ್ಷಣ ಅಳವಡಿಸ್ಕೋಬೇಕು. ಏಕೆಂದರೆ ಈಗಿನ ಸ್ಟ್ರೆಸ್ ಒತ್ತಡ ಜೀವನದಲ್ಲಿ ಆಧ್ಯಾತ್ಮಿಕ ಅನ್ನೋದು ಒಂದು ಬಹು ಉಪಯೋಗ ಆಗೋಂಥ ಒಂದು ಚೈತನ್ಯ ಶಕ್ತಿಯನ್ನು ತುಂಬತಕ್ಕಂಥ ಒಂದು ಈ ಆಧ್ಯಾತ್ಮಿಕ ಧ್ಯಾನ ಅಂದರೆ ತುಂಬ ಕಷ್ಟವಾದದ್ದು, ಅದೆಲ್ಲವನ್ನು ಬಿಟ್ಟು ಮಾಡಬೇಕು ಅಂತಾರೆ. ಅದೆಲ್ಲ ಸುಳ್ಳು ಸ್ನೇಹಿತರೆ. ಪ್ರತಿಯೊಬ್ಬರು ಪ್ರತಿಯೊಂದು ಕ್ಷಣದಲ್ಲಿ ಪ್ರತಿ ಕ್ಷಣವೂ ಧ್ಯಾನ ಮಾಡ್ಬೋದು. ಸೊ ಧ್ಯಾನ ನಮ್ಮ ಮನಸ್ಸಿಗೆ ಒಂದು ಅದ್ಭುತ ಸುಖವನ್ನು ಕೊಡುತ್ತೆ ಅದು. ಏಕೆಂದರೆ ನಾನು ಸುಮಾರು 8 ವರ್ಷದಿಂದ ರೇಖಿ ಮಾಸ್ಟರಾಗಿ, ನಾನು ರೇಖಿ ಹೀಲರ್ ಆಗಿದ್ದೇನೆ, ರೇಖಿ ಕಲ್ತಿದ್ದೇನೆ, ಹಾಗೂ ಕರುಣಾ ರೇಖಿ ಕಲ್ತಿದ್ದೇನೆ, ಪೆಂಡುಲಮ್ ಡೌಜಿಂಗ್ ಕಲ್ತಿದ್ದೇನೆ, ಹಿಪ್ನೋಟಿಸಮ್ ಕಲ್ತಿದ್ದೇನೆ. ಸೊ ಮತ್ತು ಮೆಡಿಟೇಷನು, ಸ್ಪಿರಿಚುವಲು, ಧ್ಯಾನ ಕಲ್ತಿದ್ದೇನೆ, ಧ್ಯಾನ ಮಾಡ್ತಾಯಿದ್ದೇನೆ. ಹಾಗೂ ನನ್ನ ಸುಮಾರು ಗುರುಗಳ ಹತ್ರ ನಾನು ಸುತ್ತಾಡಿದ್ದೇನೆ. ಸುಮಾರು ಗುರುಗಳ ಆಶೀರ್ವಾದ, ಅನುಗ್ರಹ ನನಗೆ ಸಿಕ್ಕಿದೆ. ತಮ್ಮಲ್ಲಿ ಏನು ಹೇಳೋಪ್ಪ ಅಂದರೆ, ಈಗ ಯಾರಿಗೆ ರೇಖಿ ಕಲಿಯಲು ಆಸಕ್ತಿ ಇದೆ, ನಾನು ರೇಖಿ ಹೇಳಿಕೊಡುತ್ತೇನೆ. ಹಾಗೂ ಧ್ಯಾನ ಕಲಿಯಲು, ಮೆಡಿಟೇಷನ್ ಮಾಡಲು ಯಾರಿಗೆ ಆಸಕ್ತಿ ಇದೆ, ಮೆಡಿಟೇಷನ್ ಹೇಳಿಕೊಡುತ್ತೇನೆ. ಸೊ ಈ ದಿನ ಆಧ್ಯಾತ್ಮಿಕ ಮತ್ತು ರೇಖಿ, ಹಿಪ್ನೋಟಿಸಮ್ ಹಾಗೂ ಪೆಂಡುಲಮ್ ಡೌಜಿಂಗ್, ಪೆಂಡುಲಮ್ ಹೀಲಿಂಗ್ ಅನ್ನೋ ಒಳ್ಳೆಯ ಒಂದು ಈ ಕಲಿಯುಗದ ಸಂಜೀವಿನಿ ಅಂತ ಹೇಳ್ಬೋದು. ಈ ಕಲಿಯುಗದಲ್ಲಿ ಪ್ರತಿಯೊಬ್ಬರು ನೆಮ್ಮದಿ, ಹ್ಯಾಪಿಯಾಗಿರಬೇಕಾದ್ರೆ ಪ್ರತಿಯೊಬ್ಬರು ಮೆಡಿಟೇಷನು ಮತ್ತು ಧ್ಯಾನ, ಸತ್ಸಂಗ, ರೇಖಿ ಹೀಲಿಂಗ್ ಕಲೀಲೇಬೇಕು. ಸೊ ಅದರಿಂದ ನಮ್ಮ ಎಂಥ ಕಾಯಿಲೆಗಳು ಗುಣಪಡಿಸ್ಕೋಬೋದು ಮತ್ತು ನಾವು ಖುಷಿಯಾಗಿ, ಹ್ಯಾಪಿಯಾಗಿ ಮತ್ತು ಹಣಕಾಸಿನ ತೊಂದರೆ ಕೂಡ ಸಂಪೂರ್ಣ ನಿವಾರಣೆ ಆಗುತ್ತೆ. ಹ್ಯಾಪಿಯಾಗಿ ನಮ್ಮ ಜೀವನ, ಕುಟುಂಬ ಸಂತೋಷವಾಗಿ, ಸಮೃದ್ಧವಾಗಿ ನಾವು ನೆಮ್ಮದಿಯಾಗಿ ಜೀವಿಸಬೇಕಾದ್ರೆ ನಾವು ದಿನಕ್ಕೆ ನಮಗೋಸ್ಕರ 1 ಅವರ್ ಟೈಮ್ ಕೊಡಲೇಬೇಕು. ನಮ್ಮ ಜೀವನ ಸುಖವಾಗಿರಬೇಕಾದ್ರೆ ಈ ಕಾಲದಲ್ಲಿ ನಾವು 1 ಅವರ್ ನಮಗೋಸ್ಕರ ಆ ಸಮಯವನ್ನು ಮೀಸಲಿಡಬೇಕು. ಧನ್ಯವಾದಗಳು ಸ್ನೇಹಿತರೆ.